ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರುವ ಬರ ಪರಿಹಾರದ ಫೈಟ್ ಇವತ್ತು ಪ್ರತಿಭಟನೆಯ ಸ್ವರೂಪವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ನ ರಾಜ್ಯ ಘಟಕದ ನಾಯಕರು ಗಾಂಧಿ ಪ್ರತಿಮೆ ಮುಂದೆ ಕುಳಿತು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಕೈಪಡೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ, ಪರಿಹಾರ ನೀಡಿ ಅದಾದ್ಮೇಲೆ ರಾಜ್ಯಕ್ಕೆ ಬರಲಿ ಅಮಿತ್ ಶಾ ಅಂತ ಹೇಳಿ ನೇರ ಸವಾಲನ್ನ ಮುಂದಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪರಿಹಾರ ಕೊಡದೇ ಇದ್ರೆ ಗೋ ಬ್ಯಾಕ್ ಅಂತ ಹೇಳ್ತೇವೆ, 18,000 ಕೋಟಿ ಕೊಟ್ಟು ಆಮೇಲೆ ರಾಜ್ಯಕ್ಕೆ ಬರಲಿ ಅನ್ನೋದು ಸಿದ್ದರಾಮಯ್ಯ ಅವರ ಸವಾಲು. ಪ್ರತಿಭಟನೆಗಿಳಿದಿರುವ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಈ ಬಗ್ಗೆ ಕೇಳೋಣ ಬನ್ನಿ. ಅಮಿತ್ ಶಾ ಅವರು ಬಂದು ಚನ್ನಪಟ್ಟಣಕ್ಕೆ ಬಂದಿದ್ದಾಗ ಮೆಮೊರಂಡಮ್ ಕೊಡೋದನ್ನೇ ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಹೇಳಿದ್ದಾರೆ. ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಂದು ಇಲ್ಲಿ ಅವರೇನು ಹೇಳಿದ್ದಾರೆ ಅಂತಂದರೆ, ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ, ಬರಗಾಲಕ್ಕೆ ದುಡ್ಡು ಕೇಳ್ತಾ ಇಲ್ಲ ಅಂಥೇಳಿ ಅವರು ಹೇಳಿದ್ದಾರೆ. ಇಬ್ಬರು ಹೇಳಿರೋದು ಸುಳ್ಳು. ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಕರ ತಟ್ಟಬೇಕಾಗಿ ಬಂತು. ಸುಪ್ರೀಂ ಕೋರ್ಟ್ ಮುಂದೆ ಅಟಾರ್ನಿ ಜನರಲ್ ಆಗಲಿ, ಸಾಲಿಸಿಟರ್ ಜನರಲ್ ಆಗಲಿ ನರೇಂದ್ರ ಮೋದಿಯವರು ಹೇಳಿದಂಥ ಸುಳ್ಳನ್ನು, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂಥ ಸುಳ್ಳನ್ನು, ನರೇಂದ್ರ ಮೋದಿಯವರು ಹೇಳಿದಂಥ ಸುಳ್ಳನ್ನು ಪ್ರಸ್ತಾಪ ಮಾಡಿದ್ರ? ಅವ್ರ ಆರ್ಗ್ಯುಮೆಂಟ್ನಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತಲ್ಲ. ನಮ್ಮ ಸ್ಟ್ಯಾಂಡ್ ಸರಿ ಇಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ಒಂದು ಮಾತು ಹೇಳಲಿಲ್ಲ. ಯಾಕಂತಂದರೆ ನಾವು ಹೇಳಿದ್ದಂತೆಲ್ಲ ಸತ್ಯ ಇತ್ತು. ನಮ್ಮ ಪೆಟಿಷನ್ನಲ್ಲಿ ನಾವೇನು ಅವೇರ್ ಮಾಡಿದ್ದೋ ಅವೆಲ್ಲ ಸತ್ಯ ಇತ್ತು. ಸೊ ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದೋ. ಸುಪ್ರೀಂ ಕೋರ್ಟ್ನವರು ನಮ್ಮ ಪರವಾಗಿ ಕರುಣೆ ತೋರಿಸಿ ನಮ್ಮ ಪರವಾಗಿದ್ದರು. ನರೇಂದ್ರ ಮೋದಿಯವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಕರ್ನಾಟಕ ಜ್ಞಾಪಕ ಪ್ರವಾಹ ಬಂದಾಗ ಬರಲಿಲ್ಲ. ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ದರು. ಭೀಕರವಾದಂಥ ಪ್ರವಾಹ ಬಂದಿತ್ತು, ಆ ಕಾಲದಲ್ಲಿ ಬರಲಿಲ್ಲ. ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ, ಈಗಲೂ ಕೂಡ ಬರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ. ಕರ್ನಾಟಕದ ಮತದಾರರನ್ನು ಓಟ್ ಕೇಳಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರನೇ ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ದುಡ್ಡು ಬಿಡುಗಡೆ ಮಾಡಿ ಬರಲಿ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್. ಕೇಂದ್ರ ಹಾಗೆ ರಾಜ್ಯದ ನಡುವೆ ತೆರಿಗೆ, ಬರ ಪರಿಹಾರ, ಅನುದಾನ ಸಮರ ಕಳೆದ ಅನೇಕ ತಿಂಗಳಿಂದ ನಡೀತಾ ಇದೆ. ಅದರಲ್ಲೂ ಚುನಾವಣಾ ಪರ್ವ 3 ದಿನ ಬಾಕಿ ಉಳಿದಿದೆ ವೋಟಿಂಗ್. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಈ ಪ್ರೊಟೆಸ್ಟ್, ಮತದಾನ ಪ್ರಕ್ರಿಯೆ ಮೇಲೆ ಬೀರಬಲ್ಲ ಫಲಿತಾಂಶ ಹಾಗೆ ಇವತ್ತಿನ ಕಾಂಗ್ರೆಸ್ನ ಪ್ರತಿಭಟನೆಯ ಸಾರಾಂಶ ವಿವರಿಸ್ತಾ ಹೋಗೋದಾದ್ರೆ. ಖಂಡಿತ ಸ್ಮಿತಾ, ಮತದಾನಕ್ಕೆ ಇನ್ನು ಕೇವಲ 3 ದಿನ ಇದೆ. ಈ 3 ದಿನದ ಹೊತ್ತಿನಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಹೊಸ ಅಸ್ತ್ರವನ್ನು ಹೂಡಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಒಂದು ಪರಿಹಾರದ ವಿಚಾರವಾಗಿ ಕೇಂದ್ರ ಒಂದು ವಾರದೊಳಗಡೆ ನಿರ್ಧಾರ ಮಾಡಿ ಅದನ್ನು ಪರಿಹಾರ ಕೊಡಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಾದ ಮೇಲೂ ಕೂಡ ಇವತ್ತು ರಾಜ್ಯ ಸರ್ಕಾರವೇ ಒಂದು ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡುತ್ತೆ ಅನ್ನೋದಾದರೆ ಇದು ಒಂದು ರೀತಿಯಲ್ಲಿ ದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಮತ್ತು ಬಿಜೆಪಿಯ ವಿರುದ್ಧ ಒಂದು ಅಸ್ತ್ರವಾಗಿ ಕೂಡ ಇದನ್ನು ರಾಜ್ಯ ಸರ್ಕಾರ ಬಳಸ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಡೆದಿರ್ತಕ್ಕಂಥ ಆ ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿತ್ತು. ಇದಕ್ಕೆ ಸಚಿವರು ಮತ್ತು ಶಾಸಕರು ಕೂಡ ಭಾಗಿಯಾಗುವ ಮೂಲಕ ಆ ಒಂದು ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಏನು ಸುಳ್ಳು ಹೇಳ್ತಾ ಇದೆ. ಅದರಲ್ಲೂ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಪರಿಹಾರವನ್ನು ಕೊಡೋದಕ್ಕೆ ವಿಳಂಬವಾಯಿತು. ಅದು ಕಾರಣ ಯಾಕೆಂದರೆ ನೀತಿ ಸಂಹಿತೆ ಬಂತು ಅನ್ನುವಂಥ ಮಾತನ್ನು ಹೇಳಿದರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದನ್ನು ಪುನರುಚ್ಚಾರ ಮಾಡಿದರು. ಆದರೆ ಈಗ ಬರ ಪರಿಹಾರ ಮತ್ತು ನೆರೆ ವಿಚಾರವಾಗಿ ಪರಿಹಾರವನ್ನು ಕೊಡೋಕ್ಕೆ ಯಾವುದೇ ರೂಲ್ಸ್ಗಳು ಅಡ್ಡಿ ಆಗಲ್ಲ ಅನ್ನುವಂಥ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ
ಇರೋದ್ರಿಂದ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಂತ ಬೂಸ್ಟರ್ ಡೋಸ್. ಆ ನಿಟ್ಟಿನಲ್ಲಿ ಇದನ್ನ ಚುನಾವಣೆಗೂ ಕೂಡ ಬಳಸ್ಕೋಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರತಿಭಟನೆಯನ್ನ ಏಕಾಏಕಿ ಅಂದ್ರೆ ನಿನ್ನ ರಾತ್ರಿ ನಿರ್ಧಾರ ಆಗಿರ್ತಕ್ಕಂಥ ಇದೊಂದು ಪ್ರತಿಭಟನೆ, ಅದನ್ನ ಇವತ್ತು ಆ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೂ ಒಂದು ಸಂದೇಶ ಹೋಗಬೇಕು ಮತ್ತು ಉಳಿದಂತೆ ಮತದಾನದ ಮೇಲೂ ಕೂಡ ಪರಿಣಾಮ ಬೀರಬೇಕು. ನಾವು ಸತ್ಯವನ್ನು ಹೇಳಿದ್ರು ಕೂಡ ಬಿಜೆಪಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತು, ಸುಳ್ಳನ್ನ ಕಾಂಗ್ರೆಸ್ ಹೇಳ್ತಾ ಇದೆ ಅನ್ನುವಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದ್ರಿಂದ ನಮಗೆ ಪರಿಹಾರವನ್ನು ಸುಪ್ರೀಂ ಕೋರ್ಟ್ ಕೊಡಿಸ್ತಾ ಇದೆ ಮತ್ತು ಅದನ್ನು ಶೀಘ್ರವಾಗಿ ಕೊಡಬೇಕು ಅನ್ನುವಂಥ ಒತ್ತಡದ ತಂತ್ರದ ಭಾಗವಾಗಿ ಇವತ್ತಿನ ಪ್ರತಿಭಟನೆ ನಡೆದಿರತಕ್ಕಂಥದ್ದು. ಸ್ಮಿತಾ, ಮಾಹಿತಿಗಾಗಿ